ಹಕ್ಕುಪತ್ರ ಇದ್ದವರ ಜಾಗದಲ್ಲಿ ವಲಸಿಗರು ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ದು ಜಾಗದ ಮಾಲೀಕರು ಕೇಳಲು ಹೋದರೆ ಇದು ನಮ್ಮ ಜಾಗ ಎಂದು ಗಲಾಟೆಗೆ ಬರುತ್ತಿದ್ದಾರೆ ಎಂದು ಕನ್ನಡ ಸೇನೆಗೆ ಮನವಿ ಸಲ್ಲಿಸಿದಾಗ ಕನ್ನಡ ಸೇನೆ ಕಾರ್ಯಕರ್ತರು ಸ್ಥಳಕ್ಕೆ ಹೋಗಿ ಬೇರೆಯವರ ಜಾಗದಲ್ಲಿ ನೀವು ಏಕೆ ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ದೀರಾ ಎಂದು ಕೇಳಿದಾಗ ನಮಗೂ ಕೂಡ ಇದು ನಮ್ಮ ಜಾಗ, ನೀವು ಯಾರು ಕೇಳುವುದಕ್ಕೆ, ನಮಗೆ ದಾಖಲೆಗಳನ್ನೆಲ್ಲ ನಗರಸಭೆಯವರು ಮಾಡಿಕೊಟ್ಟಿದ್ದಾರೆ ಎಂದು ಹೇಳುತ್ತಿದ್ದಾರೆ ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಹೇಳಿದರು. ಆಗಲೇ ಏನು ಇಂದಿರಾ ಗಾಂಧಿ ಬಡಾವಣೆಯಲ್ಲಿ ಸಾಗುವಳಿ ಕೊಟ್ಟಂಥ ಜನ ಇದ್ದಂಥ ಹಕ್ಕುಪತ್ರ ಕೊಟ್ಟಂಥ ಜನ ಆ ಖಾಲಿ ನಿವೇಶನದಲ್ಲಿ ಮನೆ ಫೌಂಡೇಶನ್ ಎಲ್ಲ ಮಾಡಿದಂಥಲ್ಲಿ ಬೇರೆಯವರು ಅಕ್ರಮವಾಗಿ ಬಂದು ಮನೆ ಕಟ್ಕೊಂಡಿದ್ರು. ಪಾಪ ಅವರಿಗೆ ಹುಷಾರಿಲ್ಲದೆ ಆಸ್ಪತ್ರೆ ಅಲ್ಲಿ ಇಲ್ಲಿ ಹೋಗ್ತಿದ್ರೆ ಸಂದರ್ಭದಲ್ಲಿ ಯಾವಾಗಲೂ ಸೈಟ್ ನೋಡೋಕ್ಕೆ ಅವಕಾಶ ಸಮಯ ಸಿಗ್ತಿರಲಿಲ್ಲ. 15 ದಿನ ಬಿಟ್ಟು ನೋಡಿದ ತಕ್ಷಣ ಆಸ್ಪತ್ರೆಯಿಂದ ಮನೆ ಬಂದ ತಕ್ಷಣ ಇವರಾಗಲೇ ಅಕ್ರಮಕ್ಕೆ ವಲಸಿಗಾರರು ಬಂದಾಗಲೇ ಮನೆ ನಿವೇಶನ ಕಟ್ಟಾಯ್ತಾಗಲೇ ಅದನ್ನು ಕೇಳಕ್ಕೆ ಹೋದ್ರೆ ಅಲ್ಲಿ ಸ್ಥಳೀಯರು ಕೆಲವರು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಬಂದಿದ್ರಂತೆ. ಅದನ್ನು ನೋಡಿ ನಮ್ಮ ಏನಲ್ಲಿನ ನಗರ ಕನ್ನಡ ಸೇನೆ ನಗರ ಅಧ್ಯಕ್ಷರಾದ ಸತೀಶ್ ಅವರು ಒಂದಿನ ಬಂದು ಕನ್ನಡ ಸೇನೆ ಅವ್ರ ಹತ್ರ ಮನವಿ ತಂಡಂತ ನಾವು ಎಲ್ಲ ಬಂದು ನಗರಸಭೆಯಲ್ಲಿ ಮನವಿ ಏನು ಆಯುಕ್ತರ ಹತ್ರ ಮನವಿ ಕೊಟ್ಟು ಎಲ್ಲ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೂಡಲೇ ಅಲ್ಲಿ ಭೇಟಿ ಮಾಡಿದ್ದಾರೆ ಸ್ಥಳ ಜಾಗದಲ್ಲಿ. ಆ ಸಂದರ್ಭದಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೆಲವರು ಅಲ್ಲಿ ಏನು ಗುಡಿಸ್ಲು ಮನೆ ಕಟ್ತಂಥವ್ರು ನಾಪತ್ತೆ ಆಗಿದ್ದಾರೆ. ಯಾಕೆಂದರೆ ಅವರೆಲ್ಲ ಕೇಳೋಂಥ ಸಂದರ್ಭದಲ್ಲಿ ಅದನ್ನು ಮಾಹಿತಿ ಸಿಕ್ಕಿದ ತಕ್ಷಣ ನಮ್ಮ ನಗರ ಅಧ್ಯಕ್ಷರಾದ ಸತೀಶ್ ಅವರು ಅಲ್ಲಿನ ಜನಗಳು ಏನು ನಿವೇಶನ ಏನು ಅನ್ಯಾಯ ಆಗಿದೆ ಅವ್ರ ಪರ ಹೋಗಿ ನಿಂತ್ಕೊಂಡು ಕೇಳಿದಂಥ ಸಂದರ್ಭದಲ್ಲಿ ಅವ್ರ ಮೇಲೇ ಏನು ಕಂಪ್ಲೇಂಟ್ ಕೂಡ ಆ ಲೆವೆಲಿಗೆ ಬಂದಿದ್ದಾರೆ. ಆಗಲೇ ಏನು ಕದ್ದಿರೋರೇ ಬಂದು ನ್ಯಾಯ ಕೇಳೋರ ಹತ್ರ ಕಂಪ್ಲೇಂಟ್ ಕೊಡೋದು ಯಾವ ನ್ಯಾಯ ಸಿಗ್ತಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಗೆ ದುರಂತ ಅಂತ ಕಾಣುತ್ತೆ. ಒಬ್ಬ ಕನ್ನಡಿಗರು ಹೋರಾಟದಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅಂದರೆ ಅವನು ಎಷ್ಟು ಮಟ್ಟಿಗಿದ್ದಾನೆ, ಅವನು ಕೂಡಲೇ ನಮ್ಮ ರಾಜ್ಯದನಲ್ಲ, ಕೂಡಲೇ ನಾನು SP ಸಾಹೇಬ್ರ ಹತ್ರ ಹೋಗಿ ಮನವಿ ಕೊಡಬೇಕಾಗುತ್ತೆ, ಅಂತರ್ನ ಗಡಿಪಾರು ಮಾಡಬೇಕು. ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಈ ರೀತಿ ಉಡಾಫೆ ಉತ್ತರ ನೀಡುವುದರ ಜೊತೆಗೆ ನಮ್ಮ ಕನ್ನಡ ಸೇನೆ ಕಾರ್ಯಕರ್ತರ ಮೇಲೆ ಠಾಣೆಯಲ್ಲಿ ಸುಳ್ಳು ದೂರನ್ನ ನೀಡಿದ್ದಾರೆ. ಕನ್ನಡ ಹೋರಾಟಗಾರರನ್ನ ಕಟ್ಟಿಹಾಕಲು ಕೆಲವು ಕನ್ನಡದ ಮನಸ್ಸುಗಳೇ ಕುಮ್ಮಕ್ಕು ನೀಡುತ್ತಿದ್ದು ಇವರನ್ನ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಾವು ಮೊನ್ನೆ IG ಬಡಾವಣೆಗೆ ನೇರವಾಗಿ ಭೂಮಿಕಾ ಟಿವಿಯವ್ರನ್ನ ಕರ್ಕೊಂಡು ಈ ಥರ ಅಕ್ರಮವಾಗಿ ಹೊರ ರಾಜ್ಯದಿಂದ ಬಂದಂಥವ್ರನ್ನ ಅಲ್ಲಿ ವಲಸೆಗಾರರಿಗೆ ಸ್ಥಳೀಯರು ಮನೆ ಮಾಡಿಕೊಟ್ಟಿದ್ರು. 3 ತಿಂಗಳ ಹಿಂದೆ ಫೌಂಡೇಶನ್ ಆಗಿರೋಂಥ ಸೈಟಿಗೆ ಇವತ್ತು ಅಲ್ಲಿ ಸ್ಥಳೀಯರು ಯಾವುದೋ ಒಂದು ಮನೆ ಅಲೋಟ್ ಮಾಡಿಕೊಟ್ಟು ಅವ್ರನ್ನ ಕೂರಿಸಿದ್ದಾರೆ. ಅವರಿಗೆ ಕನ್ನಡ ಬರಲ್ಲ, ಆಧಾರ್ ಕಾರ್ಡ್ ಆಗಿರ್ಬೋದು, ಸ್ವಾಧೀನ ಪತ್ರ ಆಗಿರ್ಬೋದು ಎಲ್ಲ ಫೇಕಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಹಕ್ಕುಪತ್ರ ಇರೋಂಥ ನಿವೇಶನದಲ್ಲಿ ಅಕ್ರಮವಾಗಿ ಮನೆ ಕೊಟ್ಟಿರೋಂಥದಕ್ಕೆ ಈ ಥರ ನಮ್ಮ ಕನ್ನಡ ಸೇನೆ ಕಚೇರಿಗೆ ಬಂದು ನೊಂದ ಜೀವಗಳು ಈ ಥರ ನಮ್ಮ ಹತ್ರ ಹಕ್ಕುಪತ್ರ ಇದೆ, ಕೇಳೋರು ಹೋದರೆ ದಬ್ಬಳಿಕೆ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಆ ಥರ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ನಗರಾಧ್ಯಕ್ಷರನ್ನ ಈ ಥರ ವೀಕ್ಷಣೆಗೆ ಹೋಗಿ ಸಮೀಕ್ಷೆ ನಡೆಸಿ ಅಂತ ಹೇಳಿದಾಗ ಸಮೀಕ್ಷೆ ನಡೆಸೋಂಥ ಜಾಗದಲ್ಲಿ ಮನೆಯಿಂದ ಹೊರಗಿದ್ದಾಗ ಅವ್ರ ಹತ್ರ ಎಲ್ಲ ಕೇಳಿ ಅವ್ರದ್ದೆಲ್ಲ ಮಾತಾಡಿದಾಗ ಈ ಥರ ಹಕ್ಕುಪತ್ರ ಈ ಹೆಸರಲ್ಲಿದಮ್ಮ ನೀವು ಹೇಗೆ ಮನೆ ಕಟ್ಟಿದ್ರಿ ಅಂತ ಕೇಳಿ ಎಲ್ಲ ಮಾತಾಡ್ಕೊಂಡು ಈ ಥರ ಬಂದಾದಮೇಲೆ ಅವರು ನಮಗೆ ಮಹಿಳಾ ಸ್ಟೇಷನಿಗೆ ಆ ಸ್ಥಳೀಯಲ್ಲಿದ್ದಂಥ ಗುಮ್ಮಸ್ ಕೊಟ್ಟು ನನ್ನ ಮೇಲೆ ಹೋರಾಟ ಮಾಡೋಂಥ ಒಬ್ಬ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ರೇಷ್ಮಾ ಭಾನು ಅನ್ನೋರು. ಹಾಗಾಗಿ ನೆಕ್ಸ್ಟು ಏನಾದರೂ ಕಂಪ್ಲೇಂಟ್ ಯಾರೇ ಒಂದು ಸಂಘಟನೆ ಮೇಲೆ ಮಾಡಿದ್ರೆ ಅದು ಮಾನ ಮೊಕದ್ದಮೆ ಕೇಸ್ನ ನಾನು ಕೋರ್ಟ್ ಮುಖಾಂತರ ಹಾಕ್ತೀನಿ. ಹೋರಾಟಗಾರರು ಈ ಥರ ಕಾನೂನು ಅಕ್ರಮವಾಗಿ ಅವ್ರು ಕಟ್ಕೊಂಡು ಹೋರಾಟಗಾರನ ಕರ್ಕೊಂಡು ಹೋದ್ರೂ ನಮ್ಮ ಮೇಲೆ ಕೇಸ್ ಮಾಡುವಂಥ ಈ ಥರ ಮಾಡ್ತಿದ್ದಾರೆ. ಅಲ್ಲಿ ಈಗ ನಾವು ಕಮಿಷನರಿಗೂ ಹೋಗಿ ಒಂದು ಮನವಿ ಕೊಟ್ಟು ಈಗ ಹಕ್ಕುಪತ್ರಕ್ಕೆ ಅವರು ಎಂಡಸ್ಮೆಂಟ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ, ನೋಟಿಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಹಾಗಾಗ್ಬಿಟ್ಟು ಅಲ್ಲಿ IG ಬಡಾವಣೆಯಲ್ಲಿ ಏನು ಅಕ್ರಮವಾಗಿ ಹೊರ ರಾಜ್ಯದಿಂದ ಬಂದಂಥವರಿಗೆ ಆ ಸ್ಥಳೀಯಲ್ಲಿ ಮನೆ ಕಟ್ಟಿಕೊಟ್ಟಿದ್ದಾರೆ ಅವ್ರನ್ನ ಸಮೀಕ್ಷೆ ನಡೆಸಬೇಕು, ಅವ್ರನ್ನ ಈ ನಮ್ಮ ರಾಜ್ಯದಿಂದನೇ ಹೊರಗೆ ಕಳಿಸ್ಬೇಕು. ಈ ಕರ್ನಾಟಕ ರಾಜ್ಯದಲ್ಲಿದ್ದಂಥ ಎಲ್ಲ ಧರ್ಮ ಯಾವುದೇ ಧರ್ಮ ಆಗಿದ್ರೂ ಪರವಾಗಿಲ್ಲ ಅಂಥವರಿಗೆ ಇಲ್ಲಿ ಅವಕಾಶ ಕೊಡಬೇಕು ಆಶ್ರಯ ಮನೆಗಳನ್ನ. ಈ ಸಂದರ್ಭದಲ್ಲಿ ಹುಣಸೆ ಮಕ್ಕಿ ಲಕ್ಷ್ಮಣ್, ಜಗದೀಶ್ ಮರೇಬೈಲು, ಜಯಪ್ರಕಾಶ್, ಸತೀಶ್ ಕಲ್ದೊಡ್ಡಿ, ಆನಂದ್ ಉಪಸ್ಥಿತರಿದ್ದರು.